ಮೊಸರು ಹೇಳ್ಬೇಕಾ? ಒಂದು ನಿಮಿಷ. ಹಾಯ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ವಿಡಿಯೋ ಮಾಡಿದೆ ನಾನು. ಆ ವಿಡಿಯೋ ಯಾವ ಥರ ಅಂತ ಹೇಳಿದರೆ, ಬೆಂಗಳೂರಲ್ಲಿ ಇವಾಗ ತಮಟೆ ಹೇಗೆ ಫೇಮಸ್ ಇರುತ್ತೆ, ಹಾಗೆ ನಮ್ಮ ಊರುಗಳಲ್ಲಿ ಒಂದು ಚಂಡೆ ಇದೆ. ಆ ಚಂಡೆ ಎಷ್ಟು ಫೇಮಸ್ ಅಂತ ಹೇಳಿದರೆ, ದೈವಗಳಿಗೆ ಅಂದರೆ ಹೈಗುಳಿ, ಪಂಜುರ್ಲಿ, ಈ ಕಾಂತಾರದಲ್ಲಿ ನೀವು ಮೋಸ್ಟ್ಲಿ ನೋಡಿರ್ಬೋದು, ಅಂತಹ ಒಂದು ದೈವಗಳಿಗೆ ಈ ಚಂಡೆಗಳು ಬೇಕೆ. ಈ ಚಂಡೆ ಇದ್ದರೆ ಮಾತ್ರ ಅದಕ್ಕೊಂದು ವಿಶೇಷ ಇರೋದು. ಬೆಲ್ಲಾಳ ಅಂತೇಳಿ ಒಂದು ಊರಿಗೆ ಬಂದಿದೆ. ಇಲ್ಲಿ ಒಂದು ಕಡೆ ಒಂದು ವಾದ್ಯದ ಸೌಂಡ್ ಕೇಳ್ತು. ನಾನು ಅಲ್ಲಿ ಹೋದಾಗ ಅಲ್ಲಿ ಚಂಡೆ ಒಬ್ಬರು ಬಾರಿಸ್ತಾ ಇದ್ರು. ಅವ್ರ ಹೆಸರು ಕೇಳಿದೆ. ಅವ್ರ ಹೆಸರು ನಾಗ ಅಂತ ಹೇಳಿದರು. ಆಮೇಲೆ ಅವ್ರ ಬಗ್ಗೆ ಕೇಳಿದಾಗ ಕಾಂತಾರ ಫಿಲ್ಮಲ್ಲಿ ಕೂಡ ಅವರು ಆ ಚಂಡೆಯನ್ನು ಹೊಡೆದಿದ್ದಾರಂತೆ. ಈ ಕಾಂತಾರದಲ್ಲಿ ನೀವು ಮೋಸ್ಟ್ಲಿ ನೋಡಿರ್ಬೋದು, ಅಂತಹ ಒಂದು ದೈವಗಳಿಗೆ ಈ ಚಂಡೆಗಳು ಬೇಕೆ. ಈ ಚಂಡೆ ಇದ್ರೆ ಮಾತ್ರ ಅದಕ್ಕೊಂದು ವಿಶೇಷ ಇರುತ್ತೆ. ಸೊ ಅವರ ಮನೆಗೆ ಹೋಗುವ ಇವಾಗ. ಅವ್ರ ಹತ್ರ ಕೇಳುವ ಹೇಗೆ ಏನು ಇದು ಸ್ಟಾರ್ಟ್ ಆಗಿದ್ದು ಅಂತ. ಅಣ್ಣ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಗೆ? ನಾಗ ಅಂತ. ಇದು ಆಕ್ಚುಲಿ ನೀವು ಇವಾಗ ಬಾರಿಸ್ತಿದ್ರಿ ಅಲ್ಲ, ಇದು ಏನಂತ ಸರಿ ಎಷ್ಟೋ ಜನರಿಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದೇ ಐದು ಪಂಜುರ್ಲಿ ಮತ್ತೆ ನಾವು ಕೆಲವು ವರ್ಷದಿಂದ ದೇವಸ್ಥಾನ ದೇವ್ರ ಮನೆ ಕಟ್ಟಣದಿಂದ ಮಾಡ್ತಾ ಉಂಟು. ಹೌದಾ? ಅಂದ್ರೆ ಸೇವೆ ಮಾಡ್ತಾ ಉಂಟು. ಆಳುಬಡ ಅಂತ ಸೇವೆ ಯಾವ್ದು ಎಂತ ಹೇಳ್ತಾ ಇದಕ್ಕೆ? ನಂದಿಕೇಶ್ವರ ದೇವರಿಗೆ. ಇದು ಬರೀ ನಂದಿಕೇಶ್ವರ ದೇವರಿಗೆ ಮಾತ್ರನಾ ಇಲ್ಲ ಬೇರೆಲ್ಲ ದೇವರಿಗೆಲ್ಲ ಇದು? ಬೇರೆ ದೇವರಿಗೆಲ್ಲ ಹೊಡಿತು. ಹೌದಾ? ಮತ್ತೆ ಶಿವರಾತ್ರಿ ಹಬ್ಬ ತಿರುಗಿತ್ತಲ್ಲ ಊರ್ ಮೇಲೆಲ್ಲ ಆ ಟೈಮಲ್ಲಿ ಇದು ಕಾಂತಾರದಲ್ಲೆಲ್ಲ ಪಿಕ್ಚರ್ದಲ್ಲೇ ಹೊಡೆದಿದ್ರ ನೀವು? ಎಲ್ಲಿ ಕಾಂತಾರ ಫಿಲ್ಮ್ ಎಲ್ಲ ಎಲ್ಲಿ ಇದಾಗಿತ್ತು? ಕೆರಡಿಲಾಗಿತ್ತ? ಕೆರಡಿಲಾಗಿ ನೀವು ಅಲ್ಲಿ ಹೋಗಿ ಹೊಡೆದಿದ್ದೀರಾ? ಇದು ನಮ್ ಕೊಡಬರ್ಲಿ ಕೇಳಿ ನಾವು ಹೋಗಿ ಹೊಡೆದಿದ್ವಿ. 3-4 ದಿವಸ ಹೋಗಿ. ಹೌದಾ? ಸಾಧಾರಣ ಒಂದು ಎಷ್ಟು ವರ್ಷದಿಂದ ನೀವು ಇದು ಸ್ಟಾರ್ಟ್ ಮಾಡಿದ್ರಿ? 50 ವರ್ಷ ಮೇಲಕ್ಕೆ. ನಮ್ಮ ಅವನ ಕಾಲದ 50 ವರ್ಷ ಮೇಲಕ್ಕೆ. 50 ವರ್ಷ ಮೇಲೆ ಕಟ್ಟೋಣ ಮೇಲೆ ಕಾಯ ಹಬ್ಬಕ್ಕೆ. ಹೌದಲ್ಲ? ಸರಿ ಸರಿ. ಹೌದಲ್ಲ? ಇದಕ್ಕೆ ಸಂಬಳ ಅಂತೇಳಿ ನಿಮ್ಗೆ ಅಂತ ಇರತ್ತಾ? ಸಂಬಳ ಅಂತ ಅಂದ್ರೆ ಇಷ್ಟೇ ಅಂತೇಳಿ ನೀವು ಡಿಮಾಂಡ್ ಮಾಡತ್ತೆ? ಇಲ್ಲ ಡಿಮಾಂಡ್ ಮಾಡೋದಿಲ್ಲ. ಅವ್ರು ಎಷ್ಟು ಕೊಡ್ತಾರ ದೇವ್ರ ಸೇವೆ ಅಷ್ಟೇ ಅಷ್ಟೇ. ಹಾ ಹಾ ಸರಿ, ಥ್ಯಾಂಕ್ಸ್ ಆಯ್ತಾ ತುಂಬಾ. ನಾವು ಕುಂದಾಪುರದ ಸ್ಪೆಷಲಿ ಕರಾವಳಿ ಹೇಗಂತ ಹೇಳ್ರೆ, ನಾವು ದೇವರಕ್ಕಿಂತ ದೈವಗಳಿಗೆ ಜಾಸ್ತಿ ನಂಬೋದು. ಎಂತಕ್ಕಂತ ಹೇಳಿದ್ರೆ ನಮ್ಗೆ ಕಷ್ಟ ಅಂತ ಹೇಳಿದಾಗ ನಾವು ಕೋರ್ಟಿಗೆ ಎಲ್ಲ ಹೋಗೋದು ಸೀನೇ ಇಲ್ಲ. ನಾವು ಸೀದಾ ದೈವಗಳ ಹತ್ರ ಹೋಗಿ ದೈವಗಳ ಈ ಥರ ಆಗಿದೆ ನೀವೇ ನೋಡ್ಬೇಕಂತ ಹೇಳಿದ್ರೆ ಇದಕ್ಕೆ ನಮ್ಗೆ ರಿಸಲ್ಟ್ ಸಿಕ್ಕೇ ಸಿಗತ್ತೆ.